ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮೊನ್ನೆ ಯುಡಿ ಮಿನಿಸ್ಟರ್ ಬಂದು ಹೋಗಿದ್ದಾರೆ ಸರ್ ನಮ್ಮ ಶಿವಮೊಗ್ಗಕ್ಕೆ. ಇಲ್ಲಿ ಕೂಡ ಹೇಳಿದ್ದಾರೆ ಬಿ ಖಾತೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ. ಅದನ್ನು ಕೂಡ ಈಗ ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗ ನೋಡಿದೆ, ಚೆಕ್ ಲಿಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಈಗ ತಕ್ಷಣ ಕೊಟ್ಟ ತಕ್ಷಣ ನಮಗೆ ರೆವಿನ್ಯೂ ಸೈಟ್ ಆ್ಯಂಡ್ ಪಂಚಾಯತಿ ಖಾತೆ ಮಾಡಿಕೊಡೋದಕ್ಕೆ ನಮಗೇನು ತೊಂದರೆ ಆಗೋದಿಲ್ಲ ಸರ್. ಇಟ್ ಇಸ್ ಓನ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ ಅಷ್ಟೇ, ಮತ್ತೆ ಬೇರೆ ಏನೋ ಪ್ರಾಬ್ಲಮ್ ಅಲ್ಲ. ನಮಗೆ ಡೈರೆಕ್ಷನ್ ಈಗ ಗೌರ್ಮೆಂಟಿಂದ ಬಂದ ತಕ್ಷಣ ಅದು ಖಾತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಹೇಳ್ಬೋದು, ತಾವು ಪ್ರಶ್ನೆ ಕೇಳಿದ್ರಿ, 1,07,000 ಖಾತೆಗಳನ್ನು ನೀವೇ ಯಾಕೆ ಸುಮೋಟ ಮಾಡಬಾರ್ದು ಅಂತ. ಅದನ್ನು ಕೂಡ ನಾವು ಸ್ಪೆಷಲ್ ಕೌಂಟರ್ ವಲಯ ಆಫೀಸಲ್ಲಿ ಓಪನ್ ಮಾಡಿ ನಾವೇ ಸುಮೋಟೋ ಆಗಿ ತಗೊಂಡು ಅರ್ಜಿಗಳನ್ನ ತಗೊಂಡು ಮಾಡೋದಕ್ಕೆ ಅದನ್ನು ಕೂಡ ನಾವು ಯೋಚನೆ ಮಾಡಿದ್ದೀವಿ ಸರ್. ಆಮೇಲೆ ಈಗ ಯಾವ ಥರ ಆಗಿದೆ ಅಂದರೆ, ಸಾರ್ವಜನಿಕರು ಈ ಆಸ್ತಿ ಅಂದ ತಕ್ಷಣ ನಮ್ಮದು ಈ ಆಸ್ತಿ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ಒಂಥರ ರಶ್ ಆಗಿಬಿಟ್ಟಿದೆ ಸರ್. ಈಗ ಓನ್ಲಿ ಟ್ರಾನ್ಸಾಕ್ಷನ್ ಇದ್ದರೆ ಅಷ್ಟೇ ಈ ಆಸ್ತಿ ಬೇಕಾಗುತ್ತೆ. ನೀವು ಸಬ್ ರಿಜಿಸ್ಟರ್ಡ್ ಹೋಗಿ ಏನಾದರೂ ದಾನಪತ್ರನೋ ಅಥವಾ ಮಾರಾಟ ಸೇಲ್ ಡೇಟ್ ಮಾಡಬೇಕಿದ್ರೆ ಅಷ್ಟೇ ಈ ಆಸ್ತಿದ ಅವಶ್ಯಕತೆ ಇರುತ್ತೆ. ಅದರ್ವೈಸ್ ನಿಮ್ಗೇನು ಈ ಆಸ್ತಿ ಈಗ ತುರ್ತಾಗಿ ಏನು ಬೇಕಾಗಿಲ್ಲ, ಈ ಆಸ್ತಿ ಮಾಡಿಸ್ಬೇಕು. ಬಟ್ ಈಗ ಬೇರೆದವ್ರಿಗೆ ಅಷ್ಟೇನು ತುರ್ತಿಲ್ಲ ಅದಕ್ಕೆ. ಬಟ್ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಸರ್. ನಾವೇ ಸುಮೋಟೋ ತಗೊಂಡು ಸಾರ್ವಜನಿಕರ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಈಗ ವಲಯ ಆಫೀಸಿಗೆ ಮೇ ಬಿ ನೆಕ್ಸ್ಟ್ ವೀಕ್ ಕೇಸ್ 1 ಕನೆಕ್ಷನ್ಸಿಗೆ ಬರ್ದಿದ್ದೀವಿ ಸರ್. ಡೆಲ್ಲಿಗೆ NIC ಅಪ್ರೂವಲ್ ಆಗಿ ಬರಬೇಕು. ಮತ್ತು ಇದನ್ನ ಬಹಳ ಜನಕ್ಕೆ ಆತಂಕ ಇದೆ. ಪಕ್ಕ ಕ್ಲಾರಿಟಿ ಕೊಡಬೇಕು ನಾವು. ನೀವು ಹೇಳಿದ್ರಿ ಇದು ಹೊಸದಾಗಿ ಎಲ್ಲೆಲ್ಲೂ ಬಡಾವಣೆ ನಿರ್ಮಾಣ ಆಗುತ್ತೆ, ಅದಕ್ಕೆ ಪೂರಕವಾದಂಥ ರೀತಿಯೊಳಗಡೆ ಸರಿಯಾಗಿ ಆಗಬೇಕು. ಇಲ್ಲಿವರೆಗೂ ರೆವಿನ್ಯೂ ಮಾಡಿಬಿಟ್ಟಿದ್ದೀವಿ ನಾವು. ಮುಂದೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆಲ್ಲದೂ ಕೂಡ ಅಲ್ಲಿ ವಾಪಸ್ ಇಲ್ಲಿಗೆ ಬಂದ್ಬಿಡುತ್ತೆ. ಮತ್ತು ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಇಲ್ಲ, ನಮಗೆ ಖಾತೆ ಮಾಡಿಕೊಡಿ ಅಂತ ಕೇಳೋ ಪ್ರಯತ್ನ ಇದೆಯಾ? ಏನಿಲ್ಲ. ನಾವು ಕಾರ್ಪೊರೇಷನ್ ಅದನ್ನ ಕೈ ಬಿಟ್ಟಿದ್ದೀವಿ, ನಾವು ಮಾಡಿರಲಿಲ್ಲ. ಮಾಡಲೇಬೇಕು ಅಂತ ಆದೇಶ ಅವರು, ಹಾಗಾಗಿ ಶೇಖರ್ ಹೊಡಿತಾರೆ. ನೀವು ಅವಾಗೇ ಮಾಡ್ಕೊಂಡು ಬಂದಿದ್ರೆ ನಮಗೆ ಇಷ್ಟೊಂದು ನಮ್ದು ಈ ಸ್ವತ್ತು ಆಗೋಗ್ಬಿಟ್ಟಿದೆ. ಇಲ್ಲ ಅಂತ ಏನಿಲ್ಲ, ಮಾಡದೇ ಇರೋದಿಲ್ಲ. ಇದು ಬಹಳ ಇದು ಸಮರೋಪಾದಿಯನ್ನೇ ನೀವು ಮಾಡಬೇಕು. ನೀವು ಜನ ತಗೊಳ್ಳಿ, ಎಷ್ಟು ಜನ ಬೇಕು ಆಪರೇಟರ್ ಇಟ್ಕೊಳ್ಳಿ, ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ. 1 ತಿಂಗಳಲ್ಲಿ ಮುಗಿಸ್ಕೊಡ್ತೀರಾ? 1,07,000 ಖಾತೆಗಳನ್ನು ನೀವು ಪ್ರತಿ ಮನೆಗೆ ಹೋಗಿ ನೀವು ನೋಡ್ಕೊಂಡು ಬರಬೇಕಿತ್ತು, ಸರಿನಾ? 1,07,000 ಮನೆಗೆ ಹೋಗ್ತೀವಿ, ಹೋಗಿ ನಿಮ್ಮದು ನೆಟ್ವರ್ಕ್ ಇಲ್ಲ. ಇದು ತಕ್ಷಣದಲ್ಲಿ ಆಗಬೇಕು ಅಂತಂದ್ರೆ ಇದಕ್ಕೊಂದು ಸರಿಯಾದಂಥ ಇದನ್ನ ಸ್ವಲ್ಪ ಹಣ ಖರ್ಚಾಗುತ್ತೆ ಕಾರ್ಪೊರೇಷನ್ಗೆ. ಸರಿಯಿಲ್ಲ ಅಂತೀರ, ಹಣ ಖರ್ಚಾದ್ರೂ ಪರವಾಗಿಲ್ಲ. ಯೋಚನೆ ಮಾಡಿ ಒಂದು ಸರಿಯಾದ 3 ಜಾಗ ಅಂತ ಯೋಚನೆ ಮಾಡ್ತಿದ್ದೀರಿ ನೀವು. ಅದು ಟೈಮ್ ನೀವು ಪ್ರೋಗ್ರಾಮ್ಗಳನ್ನ ಮುಗಿಸ್ಕೊಂಡವ್ರೆ ಸಾಯಂಕಾಲ ಇದೇ ಮಾಡ್ಬೇಕು ನೀವು. ಜನ ಆತಂಕಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹೌದಲ್ಲ? ಇಷ್ಟು ಕ್ಲಾರಿಟಿ ನೀವು ಹೇಳಿದಾಗ ಕನ್ವಿನ್ಸ್ ಆಗ್ತಾರೆ ಬೇರೆ. ಆದರೆ ನಮಗೇನು ಅಂದರೆ ಆದಷ್ಟು ಏನು ಹೇಳಿದೆ, ನೀವು ಈ ಸ್ವತ್ತು ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿರೋದು. ಯಾವಾಗಾರ ಮಾಡಿಸ್ಕೋಬೋದು, ಪುರ್ಸತ್ತಾಗಿದ್ದವರು, ಅದು ಬೇರೆ. ಹಾಗೇನಿಲ್ಲ. ಅದು ಒಂದು ಸರಿ ಇರೋ ವ್ಯವಸ್ಥೆನ ಒಂದು ಸರಿ ಈ ಕಡೆ ಎತ್ಕೊಂಡ್ಬಿಡಿ. 4 ಜನ ಜಾಸ್ತಿ ಕಂಪ್ಯೂಟರೀಕರಣ ಮಾಡಿದ ಜನ ಜಾಸ್ತಿ ನೋಡಿದ್ರೆ ಅಲ್ಲಪ್ಪ. ICS ಒಳಗೆ ಈಗ ಲಾಸ್ಟ್ ಅಂತ ಹೇಳಿದ್ರು ಸರ್, 2023ರಲ್ಲಿ ಈ ಕಲೆಕ್ಷನ್ ಮಾಡಕ್ಕಂತ ಏನು ಡಾಕ್ಯುಮೆಂಟ್ಸ್ ತಗೊಂಡಿದ್ರು, ಅವಾಗ ಕೊಟ್ಟ ECಗಳನ್ನ ಆ ಟೈಮಲ್ಲೇ ಮಾಡಿದ್ರೆ ಅಪ್ಡೇಟ್ ಆಗಿಬಿಟ್ಟಿತ್ತು. ಇವಾಗ ನಾವು EC ಕೇಳೋ ರೀಸನ್ದಾಗೆ ಕೆಲವು ಪೆಂಡಿಂಗ್ ಇದೆ ಈ ಸ್ವತ್ತಲ್ಲಿ ಅಥವಾ ಈ ಕನಸದಲ್ಲಿ. ಅವ್ರನ್ನ ತೋರಿಸಿಲ್ಲ ಸರ್ ನಾವು. ಅವ್ರ ಲೋನ್ ಏನು ಮಾಡಿದ್ದಾರೆ, ಈಗ ನಾವು ಯಾಕೆ EC ಕೇಳ್ತಾ EC ಸಲುವಾಗಿ 90% ಇದು ಪೆಂಡಿಂಗ್ ಆಗಕ್ಕೆ ಕಾರಣ ಸರ್. ಇದೆರಡು ಲಿಂಕ್ ಇಟ್ಕೊಂಡು ಪರಸ್ಪರ ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ ಕೆಲಸ ಬೇಗ ಆಗೋದು. ಸದೃಶಾಗಿ ಮೀಟಿಂಗ್ ಕರಿಬೇಕು ಅಂತ ಅನಿಸ್ತು ನನಗೆ. ಮೇಲೆ ಬಂದ್ಬಿಟ್ಟಿದ್ರೆ ಚೆನ್ನಾಗಾಗೋದು. ಯಾಕೆಂದ್ರೆ EC ಕೊಡ್ಬೇಕಾದ್ರೆ ಯಾರು ಕಾರ್ಪೊರೇಷನ್ ಲಿಮಿಟಲ್ಲಿರೋದು EC ಅವ್ರ ಹತ್ರ ಇಲ್ವಾ? ಒಂದ್ಸರಿ ನೀವು ಫಾರ್ವರ್ಡ್ ಮಾಡ್ಕೊಂಡು ತಗೊಳ್ಬರಕ್ಕಲ್ವಾ? ಅದು ಬಿಲ್ ಕೊಟ್ಟು ಆಮೇಲೆ ತರಬೇಕಾ? ಈ ವ್ಯವಸ್ಥೆ ಸರಿ ಆಗಬೇಕು ಅಂತ ಆದ್ಮೇಲೆ ಅದಕ್ಕೆ ಪೂರಕವಾಗಿರೋದು EC ಅಷ್ಟು ನಾವು ಇಟ್ಕೋಬೇಕು. NGO ಕೊಡಕ್ಕಾದ್ರೆ ಕೊಡಲ್ಲ.
ಅಪ್ಲೋಡ್ ಮಾಡಕ್ಕೆ 15 ನಿಮಿಷ ಏನಕ್ಕೆ ಬೇಕು? ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಮಾಡಿ ಹೊರತುಪಡಿಸಿ ಯಾವುದೇ ಗುರುತಿನ ಚೀಟಿ ಕೊಡುವಂಥದ್ದು, ಕರೆ ಎಲೆಕ್ಟ್ರಿಕಲ್ ಬಿಲ್ ಕೊಡಬೇಕು, ವಾಟರ್ ಸಪ್ಲೈ ಬಿಲ್ ಕೊಡಬೇಕು. ಇಷ್ಟು ರೆಕಾರ್ಡ್ಸ್ ಅಂದರೆ ಒಂದು ಈ ಸ್ವತ್ತಿಗೆ 50 ರಿಂದ 55 ಪೇಜ್ ಆಗಿದೆ ಸರ್. 55 ಪೇಜನ್ನು ನಾವು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಒಂದು ಸರಿ ಮಾಡ್ಬೋದಲ್ಲ. ಮಿಷಿನ್ ಬರುತ್ತೆ, ಬೋತ್ ಸೈಡ್ ಸ್ಕ್ಯಾನ್ ಮಾಡುವಂಥ ಮಿಷಿನ್ಸ್ ಇದ್ದಾವೆ. ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮಗೆ ಅದೇನು ನನಗೆ ಪ್ರತಿ ಸಲ ವಾಕ್ ಹಿಂಗಾಗಿ ಅದನ್ನು 9 ಜನ ಡಾಟಾ ಇದೆ ಸರ್. 9 ಜನ ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ಇವರು. ಒಂದೊಂದು ಇಡೀ PDF ಅನ್ನ ಒಂದು ಸೆಟ್ ಬಂಚ್ ಆಫ್ ಸೆಟ್ ಅನ್ನ ಒಂದೇ PDF ಅಲ್ಲಿ ಇದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಡಲ್ಲ ಸರ್ ಜನ. ಅದನ್ನ ಅವ್ರು ಮಾಡ್ತಾರೆ. ಅವ್ರಿಗೆ ಮಾಡೋಣ PDF ಮಾಡಿ ಕೊಡಿ. PDF ಮಾಡ್ಕೊಟ್ಬಿಟ್ರೆ ಬೇಗ upload ಆಗುತ್ತೆ. PDF ಅನ್ನ ಬಲ ಪ್ರಯೋಜನ ಮಾಡಿ. ಈಗ ಒಂದು ಪತ್ರ ಅನ್ನೋದು 8 ಪೇಜ್ ಇರುತ್ತೆ. ಒಂದೊಂದೇ ಅದು ಪೇಜ್ ಇದು ಮಾಡೋದಕ್ಕಿಂತ PDF ಕಳಿಸಿ ಆ PDF ಅನ್ನ ಅಪ್ಲೋಡ್ ಮಾಡ್ತೀನಿ. ಜೋನಲ್ ಮಾಡ್ಬಿಟ್ಟು ಅಲ್ಲಿ ಕಳಿಸ್ಬಿಟ್ಟು ಎಲ್ಲ ಯಾವುದೇ ರೆಕಾರ್ಡ್ಸ್ಗಳು ಅಲ್ಲಲ್ಲೇ ಇಲ್ಲಿ ಬಂದು ಯಾವುದೇನೋ ಜೋನಲ್ ಪ್ರಾರಂಭ ಆಗತ್ತಾ? ಅದೇ 100%. ಅದಕ್ಕೆ ಸರ್ ಈಗ ಇದು ಈ ಸ್ವತ್ತಿಗೆ ಸಂಬಂಧಪಟ್ಟಿದ್ದು ನಿಮಗೂ ಒಳ್ಳೇದಾಗಬೇಕು, ದಿನ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇಲ್ಲೂ ಅಧಿಕೃತ ಸರಿಯಾದ ಡಾಕ್ಯುಮೆಂಟೇಷನ್ ಆಗಬೇಕು. ನೀವು ಇವರು ಶೇರ್ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಿಮ್ಮ ಹತ್ರ ಏನೇನು ಇಲ್ಲಿವರೆಗೂ 1,07,000 ಖಾತೆಗಳು ಸರ್ವರೇ ಇರಲ್ಲ, ಸರ್ವರೇ ಡೌನ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನಿದೆ ಅದು